ತಾಲೂಕಿನ ನಾಗಲಾಪುರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಅಡುಗೆ ಕೆಲಸ ಮಾಡುತ್ತಿರುವ ಹುಸೇನಮ್ಮ ಇವರನ್ನು ಮರು ನೇಮಕ ಮಾಡಿ ಆದೇಶ ಹೊರಡಿಸುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ತಾಲೂಕು ಸಮಿತಿ ಮನವಿ ಸಲ್ಲಿಸಿದೆ. ಶಾಲೆಯಲ್ಲಿ ಮಾರ್ಚ್ 1ರಂದು ನಡೆದ ಪಾಲಕರ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಶಾಲಾ ಅಡುಗೆಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಎಂದು ಮನವಿ ಮಾಡಿಕೊಂಡಿದ್ದನ್ನೇ ದೊಡ್ಡದು ಮಾಡಿಕೊಂಡು ಮರುದಿನವೇ ಹುಸೇನಮ್ಮ ಅವರಿಗೆ ವಜಾ ಮಾಡುವಂತೆ ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಮುಖ್ಯೋಪಾಧ್ಯಾಯರ ಮೇಲೆ ಒತ್ತಡ ಹಾಕಿ ವಜಾ ಮಾಡಿದ್ದು ಕಾನೂನು ಬಾಹಿರವಾಗಿದ್ದು ಖಂಡನಾರ್ಹವಾಗಿದೆ. ಮೇಲಧಿಕಾರಿಗಳು ಕೂಡಲೇ ಶಾಲೆಗೆ ಭೇಟಿ ನೀಡಿ ವಾಸ್ತವಾಂಶ ಪರಿಶೀಲಿಸಬೇಕು ಹಾಗೂ ಎಸ್ಡಿಎಂಸಿ ಸಮಿತಿ ಹಾಗೂ ಮುಖ್ಯೋಪಾಧ್ಯಾಯರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಎಲ್ಲಾ ತಾಲೂಕು ಬಿಸಿಯೂಟ ಬಂದ್ ಮಾಡಿ ಧರಣಿ ಮಾಡಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ. ಶಾಲೆಯ ಒಂದು ಏನು ಮುಖ್ಯ ಅಡಿಗೆ ಕೆಲಸಗಾರರು ಏನಿದಾರಲ್ಲ ಅವ್ರನ್ನ ಏಕಾಏಕಿಯಾಗಿ ಒಂದು ಕಾನೂನು ಬಾಹಿರವಾಗಿ ಈ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರು ಸೇರಿಕೊಂಡು HM ಮೇಲೆ ಒತ್ತಡ ಹಾಕಿ ಇವರೆಲ್ಲರೂ ಮೂವರು ಸೇರಿ ಒಳಗೊಂಡು ಇವ್ರನ್ನ ಕಾನೂನು ಬಾಹಿರವಾಗಿ ಇವ್ರನ್ನ ಕೆಲಸದಿಂದ ತೆಗೆದುಹಾಕಿರೋದು ಏನಪ್ಪ ಅಂದರೆ ಇದು ಖಂಡನಾರ್ಹ. ಯಾಕಪ್ಪ ಅಂತಂದರೆ ಅವರು ಇಲ್ಲಿವರೆಗೂ ಸುಮಾರು 15 ವರ್ಷಗಳ ಕಾಲ ಯಾವುದೇ ಒಂದು ಆರೋಪಗಳಿರಲಾರ್ದಂಗೆ ಅಚ್ಚುಕಟ್ಟಾಗಿ ಒಂದು ಬಿಸಿ ಊಟವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಊಟವನ್ನು ಬಡಿಸಿದ್ದಾರೆ. ಆದರೆ ಇಂಥ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಮಹಿಳೆ ಮೇಲೆ ಏನಂದರೆ ಶಾಲೆಯಲ್ಲಿ ಒಂದು ಸಭೆ ಒಂದರಲ್ಲಿ ಏನಪ್ಪ ಅಂದರೆ ನಮ್ಮ ಶಾಲೆಯಲ್ಲಿ ಅಡುಗೆ ಮಾಡಲಿಕ್ಕೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ ಅಂತೇಳಿ ಅಧ್ಯಕ್ಷರಿಗೆ ಗಮನಕ್ಕೆ ತಂದಿದ್ದಾರೆ. ಆದರೆ ಇದನ್ನೇ ಅಧ್ಯಕ್ಷರು ಏನಪ್ಪ ಅಂದರೆ ಅವಮಾನ ಅಂತೇಳಿ ಭಾವಿಸಿ ಇವ್ರನ್ನ ಮೇಲೆ ದ್ವೇಷ ಸಾಧಿಸಕ್ಕೆ ಅಂತೇಳಿ ಅವ್ರನ್ನ ತೆಗೆದುಹಾಕಿರೋದು ಇದು ಒಂದು ಸರಿಯಾದ ಕ್ರಮ ಅಲ್ಲ. ಇವತ್ತು ಏನಪ್ಪ ಅಂದರೆ ಇಡೀ ಶಾಲೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇದು ಸಂಪೂರ್ಣವಾಗಿ ರಾಜಕೀಯ ನಡೀತಾ ಇದೆ. ಈ ಕೆಲಸಗಾರರಿಗೆ ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತರ ಇಲ್ಲ. ಇವರು ಏನಂದರೆ ಮಕ್ಕಳಿಗೆ ಅಡುಗೆಯನ್ನು ಮಾಡಿ ಅವ್ರಿಗೆ ಗುಣಪಡಿಸೋಂಥವ್ರು. ಆದರೆ ಇವತ್ತೇನಪ್ಪ ಅಂದರೆ ಅಲ್ಲಿರುವಂಥ SDMC ಅಧ್ಯಕ್ಷ ಹನುಮಂತ ವಾಲೇಕರ್ ಮತ್ತು ಅಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಮೇಘಪ್ಪ ನಾಯಕ್ ಇವರು ಏನಪ್ಪ ಅಂತಂದರೆ ಸೇರಿಕೊಂಡು ಅವರು BJPಯ ಪಕ್ಷದ ಕಾರ್ಯಕರ್ತರು. ಇವರು ಅಧ್ಯಕ್ಷರಿಗೆ ಮತ್ತು PDO ಅವರಿಗೆ ಒಂದು ಮಾತನ್ನು ಹೇಳ್ತಾರೆ. ಸರ್, ಇಲ್ಲಿ ಪ್ರೌಢಶಾಲೆಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಅಡುಗೆ ಮಾಡೋಕ್ಕೆ ಭಾಳ ತ್ರಾಸ ಆಗತ್ತದ, ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿ ಕೊಡ್ರಿ ಸರ್. HM ಅವರು ತಮ್ಮ ಕಾರ್ಯದಲ್ಲಿ ಫಿಲ್ಟರ್ ನೀರು ತೊಗೊಂಬಂದು ಎಲ್ಲ ಮಕ್ಕಳಿಗೆ ನೀರು ಕುಡಿಸಕತ್ತಾರ ಅಂತ ಕೇಳಿದ ಮಾತ್ರಕ್ಕೆ ಮರುದಿನೇ ನನಗೆ ಅವಮಾನ ಆಗಿದೆ ಸಭೆಯಲ್ಲಿ ಅಂತೇಳಿ ಮರುದಿನೇ ಅವರಿಗೆ ಇದು ಏನಪ್ಪ ಅಂದರೆ ನೋಟಿಸ್ ಜಾರಿ ಮಾಡಿ ನೀವು ಉತ್ತರ ಕೊಡಬೇಕು ಅಂತೇಳಿ ನೋಟಿಸ್ ಜಾರಿ ಮಾಡಿದ್ರು. ಅವರು ಉತ್ತರ ಕೊಟ್ಟಾರ, ಇಲ್ಲ ಇದು ಸಮಂಜಸವಲ್ಲ, ನಾನು ಇದಕ್ಕೆ ತೃಪ್ತಿ ಇಲ್ಲ ಅಂತೇಳಿ ಮತ್ತೆ 3 ತಿಂಗಳಲ್ಲಿ 2 ತಿಂಗಳಲ್ಲಿ 3 ನೋಟಿಸನ್ನು ಜಾರಿ ಮಾಡಿ ಅವರು 3ಕ್ಕೆ ಉತ್ತರ ಕೊಟ್ಟಾರ. ಆದರೂ ಸಹ ಇದು ನಮಗೆ ತೃಪ್ತಿ ತಂದಿಲ್ಲ ಇದು ಉತ್ತರ ಅಂತೇಳಿ ವಜಾ ಮಾಡಿ ಆದೇಶ ಹೊರಡಿಸಿದ್ದಾರೆ. ಇದು ತೀರಾ ಕಾನೂನು ಬಾಹಿರ ಮತ್ತು ಇದು ರಾಜಕೀಯ ದುರುದ್ದೇಶದಿಂದ ಇವತ್ತು ಹುಸೇನಮ್ಮನ ವಜಾ ಮಾಡಿದ್ದಾರೆ. ಕೂಡಲೇ ತಾಲೂಕು ಪಂಚಾಯತಿ ಇಒ ಅವರು, ಜಿಲ್ಲಾ ಪಂಚಾಯತಿ ಇಒ ಅವರು, CO ಅವರು ಮತ್ತು PDO ಅಧ್ಯಕ್ಷರು ಕೂಡಲೇ ಹುಸೇನಮ್ಮನ ಮರು ನೇಮಕ ಮಾಡಬೇಕು. ಇಲ್ಲದಿದ್ದರೆ ರಾಯಚೂರು ಜಿಲ್ಲೆಯಾದ್ಯಂತ 1 ವಾರ ಒಳಗೆ ಈ ಸಮಸ್ಯೆ ಬಗೆಹರಿದಿಲ್ಲ ಅಂದರೆ ನಾವು ಜಿಲ್ಲೆಯ ಎಲ್ಲ 7 ತಾಲೂಕುಗಳನ್ನು ಬಿಸಿಯೂಟ ಬಂದ್ ಮಾಡಿ ನಾವು ಗ್ರಾಮ ಪಂಚಾಯತ್ ಮುಂದೆ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸಿದ್ದಮ್ಮ, ಜರೀನಾ ಬೇಗಂ, ಶೈನಾಜ್ ಬೇಗಂ, ರಮೇಶ್ ವೀರಾಪುರು, ನಿಂಗಪ್ಪ, ಅಲ್ಲಾ ಬಕ್ಷ, ಆಂಜನೇಯ ನಾಗಲಾಪುರು, ಶಂಶುದ್ದೀನ್ ಸೇರಿದಂತೆ ಇತರರಿದ್ದರು.